ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಡೆ ನೆನಪಿಸಿಕೊಟ್ಟು ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 32ನೇ ವಚನದಿಂದ, ಪೇತ್ರನು ಎಲ್ಲಾ ಕಡೆಯೂ ಸಂಚಾರ ಮಾಡುತ್ತಿರುವಾಗ ಲುದ್ದದಲ್ಲಿ ವಾಸಿಸಿದ್ದ ಒಬ್ಬ ದೇವ ಜನರ ಬಳಿಗೆ ಬಂದನು. ಪೇತ್ರ ಎಲ್ಲಾ ಕಡೆಯಲ್ಲೂ ಸಂಚಾರ ಮಾಡುತ್ತಿದ್ದರು. ಯೇಸುಸ್ವಾಮಿನ ಕುರಿತು ಎಲ್ಲ ಕಡೆ ಪ್ರಚಾರ ಮಾಡುತ್ತಾ ಅಲ್ಲಲ್ಲಿ ಹಳ್ಳಿಗಳಲ್ಲಿ ಆ ದೇಶಗಳೆಲ್ಲ ಊರುಗಳಲ್ಲೆಲ್ಲ ಸಂಚರಿಸುತ್ತಾ ಪ್ರಾರ್ಥನೆ ಮಾಡುತ್ತಾ ಈ ಬರುವಾಗ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಲುದ್ದದಲ್ಲಿ ವಾಸವಾಗಿದ್ದ ದೇವ ಜನರ ಬಳಿಗೆ ಬಂದನು. ಅಲ್ಲಿ ಪಾರ್ಶ್ವವಾಯು ರೋಗಿಯನ್ನು 8 ವರ್ಷಗಳಿಂದ ಹಾಸಿಗೆ ಮೇಲೆ ಬಿದ್ದಿದ್ದ. ಹಾಲೆಲೂಯಾ, 8 ವರ್ಷದಿಂದ ಹಾಸಿಗೆ ಮೇಲೆ ಬಿದ್ದಿದ್ದ ಒಬ್ಬ ಪಾರ್ಶ್ವವಾಯು ರೋಗಿ. ಹಾಲೆಲೂಯಾ. ಅವನಿಗೆ ಎಷ್ಟು ಅದರ ಹಿಂದೆ ಏನ್ ಟ್ರೀಟ್ಮೆಂಟ್ ಮಾಡಿದಾರೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ಪ್ರಿಯರೇ. ಆದರೆ ಪೇತ್ರನು ಅಲ್ಲಿ ಬಂದು ನೋಡುವಾಗ, ಅವನ್ನೆಲ್ಲ ಕೇಳುವಾಗ, 8 ವರ್ಷದಿಂದ ನಾನು ಮಲಗಿದ್ದೇನೆ, ಹಾಲೆಲೂಯಾ, ನನಗೆ ಗುಣವೇ ಆಗಲಿಲ್ಲ, ನಾನು ಎಷ್ಟು ಪ್ರಯಾಸ ಪಟ್ಟೆ, ಈ ಲೋಕದ ಮೆಡಿಸಿನ್ ತೆಗೆದುಕೊಂಡೆ, ನಾಟಿ ವೈದ್ಯ ತೆಗೆದುಕೊಂಡೆ, ನಾನು ಇಂಗ್ಲಿಷ್ ಮೆಡಿಸಿನ್ ತೆಗೆದುಕೊಂಡೆ ಅಂತ ಹೇಳಿರ್ಬೋದು ಆ ದಿನಗಳಲ್ಲಿ. ಹಾಲೆಲೂಯಾ. ಆದರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹಾಸಿಗೆ ಮೇಲೆ ಬಿದ್ದಿದ್ದ ಅಯ್ಯನೆಂಬ ಒಬ್ಬ ಮನುಷ್ಯನು ಕಂಡನು. ಪೇತ್ರನು ಅವನಿಗೆ, ಅಯ್ಯನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ. ಹಾಲೆಲೂಯಾ. ಈ ಕಾಲಘಟ್ಟದಲ್ಲಿ ಅಂತ ರೋಗಿಯಾಗಿ ಯಾರ ಬಿದ್ದಿದ್ದರೆ, ಅದನ್ನು ಬಿಟ್ಟು ಬೇರೆ ರೋಗದಲ್ಲಿ ಇದ್ದರೆ, ಅವರ ಸಮಸ್ಯೆಗಳಿದ್ದರೆ, ಈ ಲೋಕ ನಿಮ್ಗೆ ಬಗೆಹರಿಸಿದೆ ಅಂದ್ರೆ ಪರವಾಗಿಲ್ಲ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತರು ಮಾತ್ರ ನಿಮಗೆ ಬಿಡುಗಡೆ ಕೊಡುವಂತವರಾಗಿದ್ದಾರೆ. ಯಾರ್ಯಾರು ಈ ವಾಕ್ಯಗಳನ್ನ ಓದಿ ಅದ್ರ ಪ್ರಕಾರ ಧ್ಯಾನಿಸಿ ಪ್ರಾರ್ಥನೆ ಮಾಡಿ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರೆ, ದೇವರ ಪ್ರಾರ್ಥನೆಯನ್ನು ಕೇಳಿ ನಿಮಗೆ ಸದುತ್ತರವನ್ನು ಕೊಟ್ಟು ನಿಮ್ಮ ಗಾಯಗಳನ್ನ ಅಂದ್ರೆ ನಿಮ್ಮ ರೋಗಗಳನ್ನ ವಾಸಿ ಮಾಡುವಂತವರಾಗಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ಇದು ಯಾವತ್ತು ನಾವು ನಂಬಿರೋದನ್ನ ಯಾರನ್ನ? ಡಾಕ್ಟರ್ನ ನಂಬಿದ್ದೇವೆ. ಹಾಲೆಲೂಯಾ. ಇಲ್ಲ, ಈ ಡಾಕ್ಟರ್ಗೆ ನಂಬಿದ್ದೇವೆ ಮತ್ತು ನಾಟಿ ಔಷಧಿ ಕೊಡುವಂತವ್ರ ಮೇಲೆ ನಂಬಿದ್ದೇವೆ. ಇದು ಎಲ್ಲಕ್ಕಿಂತ ಮಿಗಿಲಾದ ಒಂದು ಪರಲೋಕದಲ್ಲಿರುವ ದೇವರನ್ನ ನಂಬಿದ್ದೀರಾ? ಈ ಕಾಲಘಟ್ಟದಲ್ಲಿ ಯಾರಾದ್ರೂ ಆ ರೀತಿ ನಂಬಿರುವುದಾದರೆ ಖಂಡಿತವಾಗಿ ನೀವು ಗುಣ ಹೊಂದುವಿರಿ. ಆಮೆನ್. ಹಾಲೆಲೂಯಾ. ಹೌದು. ಯಾಕಂದ್ರೆ ರಾಜಾದಿರಾಜನು, ಲೋಕಕ್ಕೆ ರಕ್ಷಕನು, ಒಡೆಯನು ಆಗಿರುವ ಯೇಸು ಕ್ರಿಸ್ತನ ಹೆಸರಿನ ಮೇಲೆ ನೀವು ನಂಬಿಕೆ ಇರುವುದಾದರೆ ಆ ರೋಗ ನಿಮ್ಮನ್ನ ಬಿಟ್ಟು ಹೋಗ್ತದೆ. ಆ ರೋಗ ಮಾತ್ರ ಅಲ್ಲ, ಬೇರೆ ಯಾವ ವ್ಯಾಧಿ ಇದ್ರೂ ಬಿಟ್ಟು ಹೋಗ್ತದೆ ಪ್ರಿಯರೇ. ಹಾಲೆಲೂಯಾ. ನಮ್ಮ ಕೆಲಸ ಏನು? ಒಂದು ನಂಬಿಕೆ ಇರಲಿ. ಹಾಲೆಲೂಯಾ. ಹಾಗಾಗಿ ಎದ್ದು ನೋಡಿ, ವಾಸಿ ಮಾಡುತ್ತಾನೆ. ಎದ್ದು ನಿನ್ನ ಹಾಸಿಗೆಯನ್ನು ಹಾಸಿಕೋ ಎಂದು ಹೇಳಿದನು. ಹಾಲೆಲೂಯಾ. ಕೂಡಲೇ ಅವನು ಎದ್ದನು ಮತ್ತು ಲುದ್ದದಲ್ಲಿ ಸಾರೋನ ಪ್ರಾಂತ್ಯದಲ್ಲಿಯೂ ವಾಸವಾಗಿದ್ದವರು ಎಲ್ಲರೂ ಅವನನ್ನು ನೋಡಿದರು ಮತ್ತು ಅವರು ಕರ್ತನ ಕಡೆಗೆ ತಿರುಗಿಕೊಂಡರು. ಹಾಲೆಲೂಯಾ. ಒಬ್ಬ ರೋಗಿ ಗುಣ ಹೊಂದಿದರೆ ಸಾಕು, ಇಡೀ ಕುಟುಂಬ ಅಲ್ಲ, ಆ ಏರಿಯಾದಲ್ಲಿರೋ ಸ್ವಂತ ಪಂಥ ಇರುವಂತ ಜನಗಳು ಎಲ್ಲರೂ ದೇವರನ್ನ ಮಹಿಮೆ ಪಡಿಸುವರು ಮತ್ತೆ ದೇವರ ಕಡೆಗೆ ತಿರುಗಿಕೊಳ್ಳುವರು. ಅದೇ ರೀತಿಯಾಗಿ ಈ ಪಾರ್ಶ್ವವಾಯು ರೋಗಿ, ಆದರೆ ಪೇತ್ರನು ಹೇಳುವಾಗ ಆತನು ಶ್ರದ್ಧೆಯಿಂದ ಕೇಳಿದನು, ವಾಸಿ ಆದನು. ಹಾಲೆಲೂಯಾ. ಇವತ್ತು ಕೇಳಿ ನಾವು ಈ ಕಡೆಯಿಂದ ಕೇಳಿ ಆ ಕಡೆಯಿಂದ ಬಿಟ್ಟರೆ ಯಾವ ಪ್ರಯೋಜನ ಇರುವುದಿಲ್ಲ ಪ್ರಿಯರೇ. ನಿಜವಾಗಲೂ ದೇವರು ನನ್ನ ಬಾಳಿನಲ್ಲಿ ಬೆಳಕಾಗಿ ಬಂದಿದ್ದಾರೆ, ನನಗೆ ವಾಸಿ ಮಾಡುತ್ತಾರೆ, ನನ್ನ ಕುಟುಂಬವನ್ನ ಕಟ್ಟುತ್ತಾರೆ. ನನ್ನ ಹಳೆದನ್ನೆಲ್ಲ ಬಿಟ್ಟು ನೂತನವಾಗಿ ದೇವರು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನಾನು ಹಳೆ ಮನುಷ್ಯನ ಸತ್ತು ಹೋಗಿ ನೂತನ ಸೃಷ್ಟಿಯಾಗಿದ್ದೇನೆ ಎಂಬುದಾಗಿ ಯಾರ್ಯಾರು ಹೇಳಿಕೊಳ್ಳುತ್ತಾರೋ ಅವರಿಗೆಲ್ಲ ದೇವರು ಕೈ ಹಿಡಿದು ನಡೆಸುವಂತವರಾಗಿದ್ದಾರೆ. ಹಾಲೆಲೂಯಾ. ಹಾಗಾಗಿ ನಾವೆಲ್ಲ ದೇವರನ್ನ ನಂಬಿ ಶಾಂತವಾಗಿ ಇರಬೇಕು.
ದೇವರೇ, ನೀವು ನನ್ನ ಕುಟುಂಬದಲ್ಲಿ ಬೆಳಕಾಗಿ ಬಂದಿದ್ದೀರಿ, ನನ್ನ ಕುಟುಂಬವನ್ನ ಆದುಕೊಂಡಿದ್ದೀರಿ ಸ್ವಾಮಿ. ಈ ಸಾವಿರ ಸಮ್ಮುಖದಲ್ಲಿ ದೇವರೇ, ನನ್ನನ್ನು ನನ್ನ ಕುಟುಂಬದಲ್ಲಿ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜಾವೇ. ಹಗಲಲ್ಲ ರಾತ್ರಿಯಲ್ಲ ಯಾವಾಗಲೂ ಸ್ವಾಮಿ ದೇವರೇ, ನನ್ನ ಮುಂದೆ ಸ್ವಾಮಿ ನಿಮ್ಮನ್ನು ಇಟ್ಟುಕೊಂಡಿದ್ದೇನೆ ದೇವರೇ ಎಂಬುದಾಗಿ ನೀವು ಭಯ ಭಕ್ತಿಯಿಂದ ಯೇಸು ಸ್ವಾಮಿ ಬಳಿಗೆ ಬರುವುದಾದರೆ ಪ್ರಿಯರೇ, ನಿಮ್ಮ ಸ್ಥಿತಿಗತಿಗಳನ್ನೆಲ್ಲ ಬದಲ ಮಾಡುವಂತವ್ರು. ಯಾಕೆಂದ್ರೆ ನಮ್ಮನ್ನ ಉಂಟು ಮಾಡಿದ ಆತನಲ್ಲವೇ, ನಮ್ಗೆ ಜ್ಞಾನ ಕೊಟ್ಟಿರೋರು ಅವರೇ ಅಲ್ವೇ, ನಮ್ಮ ತೋಳಿನಲ್ಲಿ ನಮ್ಮ ಕೈಕಾಲುಗಳಲ್ಲಿ ಬಲ ಕೊಟ್ಟಿದ್ದ ಅವರೇ ಅಲ್ಲವೇ. ಹಲ್ಲೆಲೂಯಾ. ಹಾಗಾಗಿ ನಾವು ಸ್ವಂತದವರಲ್ಲ, ನಮ್ಮನ್ನು ಅವರು ಕರಾಯಕ್ಕೆ ಪಡೆದವರು. ನಾವು ಯೇಸು ಸ್ವಾಮಿಗೆ ಸ್ವಂತ ಜನರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾಗಿ ನಾವೆಲ್ಲ ಶ್ರದ್ಧೆಯಿಂದ ಈ ವಾಕ್ಯವನ್ನ ಧ್ಯಾನಿಸಿದ ಮೇಲೆ ಅದರ ಪ್ರಕಾರ ಜೀವಿಸಲಿಕ್ಕೆ ಪ್ರಯತ್ನ ಪಡಬೇಕು ಪ್ರಿಯರೇ. ಹಲ್ಲೆಲೂಯಾ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜನೇ, ಲೋಕಕ್ಕೆ ರಕ್ಷಕನ ಬೆಳಕುವಾಗಿರೋ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ ದೇವರೇ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೀನಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.